ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯೋ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀ ಆಂಜನೇಯ ಸ್ವಾಮಿನೇ ನಮಃ. ಆತ್ಮೀಯರೇ, ಇಂದು 11ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರ. ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಇಂದಿನ ದಿವಸದ ಗ್ರಹಗಳ ಸ್ಥಿತಿ ಖಗೋಳದಲ್ಲಿ ಏನಿದೆ ಹೇಳುವಂತಹದ್ದನ್ನು ತಿಳಿದುಕೊಳ್ಳೋಣ. ಜೊತೆಯಲ್ಲಿ ಇಂದಿನ ದಿವಸದ 12 ರಾಶಿಯವರ ಭವಿಷ್ಯ ಏನಿದೆ ಹೇಳುವಂತಹದ್ದನ್ನು ಚಿಂತಿಸೋಣ. ಮೊದಲು ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ ಆಗಿರತಕ್ಕಂಥದ್ದು. ವಾರ ಶನಿವಾರವಾಗಿದೆ. ಈ ದಿವಸದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಇದೆ. ಈ ದಿವಸದ ಯೋಗ ಸಿದ್ಧಿನಾಮ ಯೋಗ ತೈತಲಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ನಾವು ನೋಡುವಾಗ ದಗ್ಧ ಯೋಗ ಅಂತ ಬರೆದಿದ್ದಾರೆ. ಸ್ವಲ್ಪ ಈ ದಗ್ಧ ಯೋಗದ ಬಗ್ಗೆ, ದಗ್ಧ ಯೋಗ ಇರುವುದರಿಂದ ಸ್ವಲ್ಪ ಜಾಗ್ರತೆ ಇರುವುದು ಉತ್ತಮ. ವೀಕ್ಷಕರೇ, ಇವತ್ತಿನ ದಿವಸದ ಖಗೋಳದ ಸ್ಥಿತಿ ಹೇಗಿದೆ ಅಂತ ನಾವು ನೋಡುವಾಗ ಮೇಷರಾಶಿಯಲ್ಲಿ ಶುಕ್ರ ಮತ್ತು ಮಾಂದ್ಯರ ಯುತಿ ಇದೆ. ವೃಷಭ ರಾಶಿ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಗುರು ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಸಿಂಹ ರಾಶಿಯಲ್ಲಿ ಎಂದಿನಂತೆ ಕೇತು. ಕನ್ಯಾ, ತುಲಾ, ವೃಶ್ಚಿಕ, ಧನು ಈ 4 ರಾಶಿಗಳಲ್ಲಿ ಯಾವುದೇ ಗ್ರಹಗಳಿಲ್ಲ, ಶೂನ್ಯ ರಾಶಿ. ಮಕರ ರಾಶಿಯಲ್ಲಿ ಚಂದ್ರನಿದ್ದಾನೆ ಉತ್ತರಾಷಾಢ ನಕ್ಷತ್ರದಲ್ಲಿ ಇವತ್ತಿನ ದಿವಸ. ಕುಂಭ ರಾಶಿಯಲ್ಲಿ ರಾಹು ಇದ್ದಾನೆ. ಮೀನ ರಾಶಿಯಲ್ಲಿ ರವಿ ಬುಧರ ಯುತಿಯಾಗಿದೆ. ಜೊತೆಯಲ್ಲಿ ಕುಜ ಶನಿಯರ ಯುತಿಯೂ ಇದೆ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಇವತ್ತಿನ ದಿವಸ ಏನಿದೆ ನೋಡೋಣ ಬನ್ನಿ. ಮೇಷಾದಿ 12 ರಾಶಿಗಳ ಫಲವನ್ನ. ಮೊದಲು ಮೇಷರಾಶಿ. ಮೇಷರಾಶಿಯಲ್ಲಿ ಶುಕ್ರ ಮಾಂದಿಯರ ಯುತಿ. ಸ್ವಲ್ಪ ಇವತ್ತಿನ ದಿವಸ ಅಡೆತಡೆಗಳು ಜಾಸ್ತಿ. ಸುರಳಿತವಾದ ವ್ಯವಹಾರ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಗಲಾಟೆ, ಮನಸ್ತಾಪಗಳು. ಮಾಂದಿ ದೋಷದಿಂದ ಕೌಟುಂಬಿಕವಾಗಿ ನೆಮ್ಮದಿ ಇಲ್ಲದೆ ಇರುವಂತಹದ್ದು. ಲಾಭ ಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ಬಾಧೆಯಾದ್ದರಿಂದ ನಾಗನಿಂದ ಲಾಭಕ್ಕೆ ಬಾಧೆ. ಈ ಎಲ್ಲ ದೋಷ ನಿವಾರಣೆಗೆ ನಿಮಗೆ ಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಭಗವತಿ ಅನ್ನಪೂರ್ಣೇಶ್ವರಿಯ ಅನುಗ್ರಹ. ಜೊತೆಯಲ್ಲಿ ಸಪ್ತಚಕ್ರಗಳಿಗೆ ಅಧೀಶನಾಗಿರತಕ್ಕಂತಹ ನಾಗದೇವರ ಕೃಪಾಕಟಾಕ್ಷ. ಇವುಗಳಿಂದ ಮೇಷರಾಶಿಯವರಿಗೆ ಶುಭ ತರುವಂತಹದ್ದಿದೆ. 9ರ ಸಂಖ್ಯೆಯನ್ನು ಬಿಡಬೇಡಿ. ನವನಾಗ ಸ್ತೋತ್ರವನ್ನು ಪಠನ ಮಾಡ್ಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿರತಕ್ಕಂತಹ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಕೆಂಬಣ್ಣದ ವಸ್ತ್ರಗಳನ್ನೆಲ್ಲ ನೀವು ವ್ಯರ್ಥ ಮಾಡಬೇಡಿ. ಧರಿಸಿ ಅಥವಾ ದಾನ ಮಾಡ್ಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯ ಒಟ್ಟಿಗೆ ಮಾಂದಿ. ಕೆಲವರಿಗೆ ಪ್ರೇತ ಬಾಧೆಯಿಂದಲೂ ಧನಹಾನಿ ಆಗ್ತದೆ. ಕೌಟುಂಬಿಕ ಕಲಹಗಳು ಉಂಟಾಗ್ತದೆ. ಶಾರೀರಿಕವಾಗಿ ತೊಂದರೆ ಉಂಟಾಗ್ತದೆ. ದಾಂಪತ್ಯದಲ್ಲಿ ಕಹಿ ವಾತಾವರಣ ಇರ್ತದೆ. ಅನ್ಯೋನ್ಯ ದಾಂಪತ್ಯ ಇರೋದಿಲ್ಲ. ಮಾನಸಿಕವಾದಂತಹ ಒತ್ತಡಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು. ವೃಷಭ ರಾಶಿಯವರಿಗೆ ಸಾಕಷ್ಟು ಸಂಕಷ್ಟಗಳು. ಹಾಗಂತ ಗುರುಬಲ ಇದೆ. ಗುರುವಿನ ಬಲದಿಂದ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತದೆ. ಕೆಲವರಿಗೆ ಮಂಗಲ ಕಾರ್ಯದ ಮುನ್ಸೂಚನೆ. ಪರಿಹಾರಕ್ಕೆ ನಿಮಗೆ ಬೇಕಾಗಿರತಕ್ಕಂತಹದ್ದು ಭಗವಾನ್ ಸೂರ್ಯನಾರಾಯಣನ ಅನುಗ್ರಹ. ಸುಖಾಧಿಪತಿ ಅವನು, ಲಾಭದಲ್ಲಿದ್ದಾನೆ. ನಿಮಗೆ ಸೂರ್ಯನಾರಾಯಣನ ಅನುಗ್ರಹ ಬೇಕು. ಜೊತೆಯಲ್ಲಿ ಭಗವತಿ ಅನ್ನಪೂರ್ಣೇಶ್ವರಿ ಲಕ್ಷ್ಮಿ ಯಕ್ಷಿಯರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಅಥವಾ ಮಾರಣಕಟ್ಟೆಯಲ್ಲಿರ್ತಕ್ಕಂಥ ಬ್ರಹ್ಮಲಿಂಗೇಶ್ವರನ ಅನುಷ್ಠಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣಗಳು. 6 ನಿಮ್ಮ ಸಂಖ್ಯೆ ಉಪಯೋಗಿಸ್ಕೊಳ್ಳಿ. ಆರೋಗ್ಯಕ್ಕೆ ಒಳ್ಳೆಯದು. ದೇಹಾಲಂಕರಣಕ್ಕೆ ವಸ್ತ್ರ ಬೇಕು. 6 ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಇಟ್ಟುಕೊಂಡಾಗ ಆರೋಗ್ಯ ಭಾಗ್ಯ ಉಂಟಾಗ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಮೀನರಾಶಿಗೆ ಬಂದಿದ್ದಾನೆ, ಕರ್ಮರಾಶಿಗೆ. ಮೀನರಾಶಿ ಅವನಿಗೆ ನೀಚಸ್ಥಾನಕ್ಕೆ ಬುಧ ಬಂದ ಅಂತಂದ್ರೆ ಸ್ವಲ್ಪ ದೇಹಕ್ಕೆ ಅನಾರೋಗ್ಯ. ಕೆಲವರಿಗೆ ಎದೆನೋವು, ಕೆಲವರಿಗೆ ಹಾರ್ಟಿನಲ್ಲಿ ತೊಂದರೆ, ಕೆಲವರಿಗೆ ರಕ್ತದ ತೊಂದರೆ, ಕೆಲವರಿಗೆ ಕೈಕಾಲುಗಳಲ್ಲಿ ಬಾಧೆ, ಊತ. ಮುಖ ಎಲ್ಲ ಗಡಿಗೆ ಮುಖ ಆಗಿರ್ತದೆ. ಕಾಲುಗಳೆಲ್ಲ ಸ್ವಲ್ಪ ದಪ್ಪ ಆಗಿರ್ತದೆ. ಇದೆಲ್ಲ ರೋಗ ರುಜಿನಾದಿಗಳಿಂದ ಬರುವಂತಹದ್ದು. ಜೊತೆಯಲ್ಲಿ ಬೇರೆಯವರಿಂದ ಏನಾದರೂ ತೊಂದರೆಗಳು ಉಂಟಾದಲ್ಲಿ, ಬೇರೆಯವರಿಂದ ಅಂದರೆ ದೃಷ್ಟಿ ಹಾಕಿದಲ್ಲಿ, ಶಾಪ ಹಾಕಿದಲ್ಲಿ, ಮಂತ್ರ ಮಾಟಾದಿಗಳನ್ನು ಮಾಡಿಸಿದಲ್ಲಿ ಆ ರೀತಿಯಂತಹ ತೊಂದರೆಯಾಗುವಂತಹ ಸಾಧ್ಯತೆಗಳು ಇದ್ದಾವೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯಲ್ಲೇ ಗುರು ಇದ್ದಾನೆ. ದೈವಾನುಕೂಲ ಏನೋ ಚೆನ್ನಾಗಿದೆ.
ವಿಷ್ಣು ಸಹಸ್ರನಾಮದ ವಿಷ್ಣುವಿನ ಅನುಗ್ರಹ ಬೇಕು ಇವತ್ತಿನ ದಿವಸ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಅಥವಾ ಆಗ್ನೇಯ ಭಾಗದಲ್ಲಿ ನಿಮ್ಮ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಇದೆ. ಮೀನರಾಶಿಯಲ್ಲಿರ್ತಕ್ಕಂತಹ ಬುಧನು ನಿಮಗೆ ಸ್ವಲ್ಪ ಕರ್ಮದೋಷವನ್ನು ಅಂಟಿಸ್ತಾನೆ. ಆದ್ದರಿಂದ ಜಾಗೃತಿಯಾಗಿರಿ. ಪರಿಹಾರಕ್ಕೆ 5ರ ಸಂಖ್ಯೆ ಅಗತ್ಯ. ಹಸಿರು ಬಣ್ಣ ಬೇಕೇ ಬೇಕು. ವಿಷ್ಣುದೇವರ ಕೃಪಾಕಟಾಕ್ಷದಿಂದ ಕಾರ್ಯಸಿದ್ಧಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಭಾವಪುಷ್ಟಿ ಯೋಗ. ನಿಮ್ಮ ರಾಶಿಗೆ ಚಂದ್ರನ ದೃಷ್ಟಿ ಇದೆ. ಕೆಲವರು ಸಾಫ್ಟ್ವೇರ್ ಇತ್ಯಾದಿ ಉದ್ಯೋಗವನ್ನು ಮಾಡ್ಕೊಂಡಿರ್ತೀರಿ. ಸಾಕಾಗೋಗಿದೆ ಉದ್ಯೋಗದಲ್ಲಿ. ಉದ್ಯೋಗ ಬದಲಾವಣೆಯ ಲಕ್ಷಣಗಳು. ಅದಕ್ಕೆ ಏನಾದರೂ ಭೂಮಿ ಖರೀದಿ ಮಾಡೋಣ, ಭೂಮಿಯಲ್ಲಿ ವ್ಯವಹರಿಸೋಣ, ಈ ರೀತಿಯಂತಹ ಯೋಚನೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರ್ಥಿಕವಾದಂತಹ ಮುಗ್ಗಟ್ಟುಗಳೆಲ್ಲ ಪರಿಹಾರ. ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಡಲಿಕೆ. ಕುಟುಂಬಸ್ಥರಿಂದ ಸಣ್ಣ ಪುಟ್ಟ ಮನಸ್ತಾಪಗಳು. ಭೂ ಸಂಬಂಧವಾದಂತಹ ವ್ಯವಹಾರದಲ್ಲಿ ತೊಡಕು. ಇವೆಲ್ಲ ಇರತಕ್ಕಂತಹದ್ದು ಕರ್ಕರಾಶಿಯವರಿಗೆ. ಕರ್ಕರಾಶಿಯವರು ದೋಷ ನಿವಾರಣೆಗಾಗಿ 2ರ ಸಂಖ್ಯೆಯ ಬಳಕೆ ಮಾಡಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ನದಿ ತೀರದಲ್ಲಿ ನದಿಯ ಭಾಗದಲ್ಲಿ ನಿಮಗೆ ಅನುಕೂಲ ಉಂಟಾಗ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತೂ ಸಹ ಅಷ್ಟಮ ಶನಿಯ ಕಾಟ. 8ನೇ ಮನೆಯಲ್ಲಿದ್ದಾನೆ, ಕುಜರ ಜೊತೆಯಲ್ಲಿದ್ದಾನೆ ಶತ್ರು, ರವಿಯ ಜೊತೆಯಲ್ಲಿದ್ದಾನೆ ಶತ್ರು. ಅಷ್ಟಮ ಶನಿಯ ಕಾಟ. ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ತೊಂದರೆಯಾದೀತು. ಯಾವ್ಯಾವುದೋ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿರ್ತೀರಿ. ಕೆಲಸ ಕಾರ್ಯಗಳು ಸರಳವಾಗಿ ಸುಲಲಿತವಾಗಿ ಆಗೋದಿಲ್ಲ. ಅಡೆತಡೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ತೊಂದರೆ ಕೊಡುವವರ ಸಂಖ್ಯೆನೇ ಬಹಳ ಇರ್ತದೆ. ಕೆಲವರಂತೂ ವ್ಯಾಜ್ಯ ಕೋರ್ಟಿಗೆ ಅಲ್ದಾಡಬೇಕಾದಂತಹ ಸಂದರ್ಭ. ಮತ್ತೆ ಹೇರಿಂಗು, ಮತ್ತೆ ಕೋರ್ಟಿಗೆ ಅಲದಾಟ, ತೊಂದರೆಗಳು. ಆರ್ಥಿಕವಾಗಿ ಸಾಕಷ್ಟು ಬಲಿಷ್ಠರಾಗಿದ್ದರೂ ಸಹಿತವಾಗಿ ಇವತ್ತಿನ ದಿವಸ ಏನೋ ಒಂದು ರೀತಿಯಂತಹ ಹಿಂಸೆ. ಮಿತ್ರರೆಲ್ಲ ಶತ್ರುಗಳಾಗುವಂತಹ ಸಾಧ್ಯತೆಗಳು. ಮಿತ್ರರೇ ದೂರವಾಗುವಂತಹ ಸಾಧ್ಯತೆ ಇದೆ. ವಕೀಲರಿಂದ ಬರುವಂತೆ ನಿಮಗೆ ಅಣತಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು ಇವತ್ತಿನ ದಿವಸ. ಪರಿಹಾರಕ್ಕಾಗಿ ಶನಿ ಶಾಂತಿ ಜೊತೆಯಲ್ಲಿ ಆಂಜನೇಯನ ಉಪಾಸನೆ. ಆಂಜನೇಯನಿಗೆ ಏನಾದರೂ ಬಾಳೆ ಕೊನೆ ಕೊಡಿ ಅಥವಾ ಸಿಂಧೂರ ಸಮರ್ಪಣೆ ಮಾಡಿ. ಆಗ ನಿಮ್ಮ ಕಷ್ಟ ಪರಿಹಾರವಾದೀತು. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕು ನಿಮಗೆ ಯಥಾಯೋಗ್ಯ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಈಗ ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಕರ್ಮದ ಗುರು. ಉದ್ಯೋಗದಲ್ಲಿ ಯಶಸ್ಸು, ಪ್ರಗತಿ. ಉದ್ಯೋಗ ಇಲ್ಲದವರಿಗೂ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ಆದರೆ ಸ್ವಲ್ಪ ಎಡವುತ್ತೀರಿ ಉದ್ಯೋಗದ ವಿಚಾರದಲ್ಲಿ. ಕಾರಣ ಸಪ್ತಮದಲ್ಲಿ ಇತ್ತು ಶನಿ ಮಹಾತ್ಮನ ದೃಷ್ಟಿ ಇದೆ. ಸರ್ಕಾರಿ ಉದ್ಯೋಗ ಸಿಗಬೇಕಿತ್ತು, ಕಂಪನಿಯಲ್ಲಿ ಉದ್ಯೋಗ ಸಿಗ್ತದೆ. ಸರ್ಕಾರಿ ಉದ್ಯೋಗಕ್ಕೆ ಸ್ವಲ್ಪ ತೊಂದರೆಯಾದೀತು. ಮಿತ್ರರ ವ್ಯವಹಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರುವುದು ಉತ್ತಮ. ಕೆಲವರಿಗೆ ಆರೋಗ್ಯಕ್ಕೆ ತೊಂದರೆ. ದೀರ್ಘಕಾಲದ ವ್ಯಾಧಿಯಿಂದ ಬಳಲ್ತಾ ಇರ್ತೀರಿ. ವೈದ್ಯರ ಸಲಹೆಯನ್ನು ಪಡ್ಕೊಳ್ತೀರಿ. ಆದರೆ ವೈದ್ಯಶಾಲೆಯಲ್ಲಿರಲಿಕ್ಕೆ ಮನಸ್ಸು ಬರೋದಿಲ್ಲ. ಸಾಧ್ಯವಾದಷ್ಟು ಬೇಗನೆ ಮನೆಗೆ ಹೋಗೋಣ ಹೇಳುವಂತಹ ಭಾವನೆ. ವಾಣಿಜ್ಯ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಸರ್ಕಾರಿ ಉದ್ಯೋಗಸ್ಥರಿಗೆ ಅಭಿವೃದ್ಧಿ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಶನೇಶ್ವರನ ಪ್ರೀತಿಗಾಗಿ ಹನುಮಾನ್ ಚಾಲಿಸಾವನ್ನು ಓದಿ. ಆಂಜನೇಯನ ಹನುಮಾನ್ ಚಾಲಿಸಾದಿಂದ ಶನೇಶ್ವರನೂ ಪ್ರೀತನಾಗ್ತಾನೆ. ರಾಮ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಶ್ರೀರಾಮನ ಧ್ಯಾನವನ್ನು ಮಾಡುವುದರಿಂದ ಅಥವಾ ರಾಮತಾರಕ ಜಪವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ ಉತ್ತರ ದಿಕ್ಕಿನಲ್ಲಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸಪ್ತಮದಲ್ಲಿತ್ತು, ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಮಾಂದಿಯ ಯುತಿ ಇದೆ ಸಪ್ತಮದಲ್ಲಿ. ಕೆಲವರಿಗೆ ಶಾಪದೋಷಗಳು, ಸ್ತ್ರೀ ಶಾಪದೋಷ, ಅದರಿಂದ ತೊಂದರೆಗಳು. ಕೆಲವರಿಗೆ ಲಕ್ಷ್ಮೀ ನಾಶವಾಗುವಂತಹ ಸಂದರ್ಭ. ಸಂಪತ್ತು ಸಾಕಷ್ಟು ದುಡಿದಿಟ್ಟುಕೊಂಡಿರ್ತೀರಿ, ಅನಿರೀಕ್ಷಿತವಾಗಿ ನಾಶವಾಗುವಂತಹ ಲಕ್ಷಣಗಳಿದ್ದಾವೆ. ಅಥವಾ ಕೊಟ್ಟು ಕಳ್ಕೊಳ್ತೀರಿ, ಅಥವಾ ಖರ್ಚು ಮಾಡುವಂತಹ ಸಂದರ್ಭ ಬರ್ತದೆ. ಕುಟುಂಬದ ವ್ಯವಹಾರದಲ್ಲಿ ಬೇರೆಯವರು ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ವ್ಯವಹಾರ ಸರಿ ಇಲ್ಲ ಅಂತ ಹೇಳ್ತಾರೆ, ಅಥವಾ ಬೇರೆಯವರು ಮೂಗು ತೋರಿಸ್ತಾರೆ ನಿಮ್ಮ ವ್ಯವಹಾರದಲ್ಲಿ. ಸ್ವಲ್ಪ ಹುಷಾರಾಗಿರುವುದು ಉತ್ತಮ. ಜೊತೆಯಲ್ಲಿ ನಿಮ್ಮ ರಾಶಿಗೆ ರಾಹುವಿನ ದೃಷ್ಟಿ. ಕೆಲವರಿಗೆ ನಾಗದೋಷ, ಕೆಲವರಿಗೆ ಕುಲದೇವರ ತೊಂದರೆ, ಕೆಲವರಿಗೆ ಪಿತೃದೋಷಾದಿಗಳು. ಇದೆಲ್ಲ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಏನು? ನಾಗ ಶಾಂತಿಯನ್ನ ಮಾಡಿಕೊಳ್ಬೇಕು. ನಾಗದೇವರಿಗೆ ಚೆನ್ನಾಗಿ ನಡ್ಕೊಳ್ಬೇಕು. ಜೊತೆಯಲ್ಲಿ ಸಾಧ್ಯವಾದಲ್ಲಿ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಬರಬೇಕು. ಆಗ ನಿಮ್ಮ ಎಲ್ಲಾ ದೋಷಗಳು ಪರಿಹಾರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇದೆ ತುಲಾರಾಶಿಯವರಿಗೆ. ತುಲಾರಾಶಿಯವರು 6 ನಿಮ್ಮ ಸಂಖ್ಯೆಯನ್ನ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ಅಥವಾ ಪಶ್ಚಿಮ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಕ್ಷೇಮವಾಗ್ತದೆ. ಅಮ್ಮನವರ ದರ್ಶನದಿಂದ ಕಾರ್ಯಸಿದ್ಧಿ. ಈಗ ವೃಶ್ಚಿಕ ರಾಶಿ
ನೋಡಿ, ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮದಲ್ಲಿ ಗುರುವಿನ ಬಲ ಇಲ್ಲ. ಅವನು ಭಾಗ್ಯಕ್ಕೆ ಹೋಗಬೇಕು. ಭಾಗ್ಯಕ್ಕೆ ಹೋದಾಗ ನಿಮಗೆ ಭಾಗ್ಯವೃದ್ಧಿ ಆಗುವಂತಹ ಲಕ್ಷಣ. ಕರ್ಮಕ್ಕೂ ಹೋಗ್ತಾನೆ ಈ ಸಾರಿ. ಆದ್ದರಿಂದ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸು ಅಥವಾ ಬಡ್ತಿ ಇತ್ಯಾದಿಗಳನ್ನು ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆಗಳು. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗ್ತದೆ. ಸಾಫ್ಟ್ವೇರ್ ಇಂಜಿನಿಯರ್ಗೆ ತೊಂದರೆ ಉಂಟಾಗ್ತದೆ. ಕನ್ಸ್ಟ್ರಕ್ಷನ್ ವ್ಯವಹಾರ ಮಾಡತಕ್ಕಂಥವರಿಗೆ ತೊಂದರೆ ಉಂಟಾಗ್ತದೆ. ಕೆಲವರಿಗಂತೂ ಉದ್ಯೋಗವೇ ಕೈಬಿಟ್ಟು ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದಲ್ಲಿ ಸಾಕಷ್ಟು ತೊಂದರೆಗಳು. ಕೆಲವರಿಗೆ ಮನೆ ಕಟ್ಟುವುದಕ್ಕಾಗಿ ಸಾಲ ಮಾಡ್ಕೊಂಡಿರ್ತೀರಿ ಅಥವಾ ವಾಹನಕ್ಕಾಗಿ ಸಾಲವನ್ನು ಮಾಡ್ಕೊಂಡಿರ್ತೀರಿ. ಹಣ ಕಟ್ಟಲಿಕ್ಕೆ ಆಗದೆ ಪರಿತಪಿಸುವಂತಹ ಸಾಧ್ಯತೆಗಳು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಗುರುವಿನ ದರ್ಶನ ಅಥವಾ ಶೃಂಗೇರಿಯಲ್ಲಿ ಒಂದು ದಿಂಡಿ ಉತ್ಸವ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳುವುದರಿಂದ ನಿಮಗೆ ಕ್ಷೇಮವಾಗುವಂತಹ ಲಕ್ಷಣ ಇದೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಜೊತೆಯಲ್ಲಿ ಕೆಂಬಣ್ಣದ ಕೆಂಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ಕ್ಷೇಮ ಉಂಟಾಗ್ತದೆ. ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ಕಾರ್ಯಸಿದ್ಧಿ. ಸುಬ್ರಹ್ಮಣ್ಯ ದೇವರ ಅನುಗ್ರಹದಿಂದ ಎಲ್ಲ ಕಷ್ಟಗಳು ನಿವಾರಣೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ. ದೈವಾನುಕೂಲ ಚೆನ್ನಾಗಿದೆ. ಕೆಲಸ ಕಾರ್ಯಗಳು ಆಗ್ತದೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ ಆಗ್ತದೆ. ವ್ಯವಹಾರವನ್ನು ಮಾಡಲಿಕ್ಕೆ ಮನಸ್ಸು ಬರ್ತದೆ. ಪಾರ್ಟ್ನರ್ ವ್ಯವಹಾರವನ್ನು ಮಾಡ್ತೀರಿ. ಅದರಿಂದ ನಿಮಗೆ ಸಾಕಷ್ಟು ಅನುಕೂಲತೆಗಳು. ನೀವು 2ರ ಮೇಲೆ ಪಾರ್ಟ್ನರ್ ಅನ್ನು ಇಟ್ಟುಕೊಳ್ಳೋದು ಬೇಡ. ನೀವು ಮತ್ತಿನ್ನು 3 ನಿಮ್ಮ ಸಂಖ್ಯೆ 3, ನಿಮ್ಮ ರಾಶಿ ಅಧಿಪತಿಯ ಸಂಖ್ಯೆ 3. ಆದ್ದರಿಂದ 3ರ ಹೊರತಾಗಿ ಬೇಡವೇ ಬೇಡ. 2 ಜನರನ್ನು ಇಟ್ಟುಕೊಳ್ಳಿ. ಅದರಿಂದ ನಿಮ್ಮ ವ್ಯವಹಾರ ಸಿದ್ಧಿ. ಹೋಟೆಲ್ ಉದ್ಯಮ ಅಥವಾ ವಿದ್ಯಾಕ್ಷೇತ್ರ ನಿಮಗೆ ಅನುಕೂಲವನ್ನು ತರ್ತದೆ. ಸಾಧ್ಯವಾದರೆ ಮಾಡ್ಕೊಳ್ಳಿ. ಜೊತೆಯಲ್ಲಿ ರಾಯರ ಸೇವೆಯನ್ನು ಮಾಡುವುದರಿಂದ ಕ್ಷೇಮವಾಗ್ತದೆ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ವಸ್ತ್ರಗಳು ಅಥವಾ ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕು ಅಥವಾ ವಾಯುವ್ಯ ಭಾಗದಲ್ಲಿ ಇರುವಂತಹ ದೇವಸ್ಥಾನಾದಿಗಳಿಗೆ ಹೋಗುವುದರಿಂದ, ಉದ್ಯಾನವನ ಇತ್ಯಾದಿಗಳಿಗೆ ಹೋಗುವುದರಿಂದ ಅಥವಾ ನದಿ ಸ್ನಾನಕ್ಕಾಗಿ ನದಿಗಳಿಗೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣಗಳು. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಂತಹ ಚಂದ್ರನು ನಿಮ್ಮ ರಾಶಿಯಲ್ಲಿ ಮದನ ಭವನನಾಥೇ ಲಗ್ನಗೇವಾ ಮದೇವಾ. ಸಪ್ತಮಾಧಿಪತಿ ಲಗ್ನಕ್ಕೆ ಬರಬೇಕು ಜನ್ಮರಾಶಿಗೆ. ಸಪ್ತಮಾಧಿಪತಿ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಒಳ್ಳೆ ಯೋಗದ ಫಲ. ದಾಂಪತ್ಯ ಜೀವನದಲ್ಲಿ ಸುಖ ನೆಮ್ಮದಿ. ಬಿಟ್ಟು ಹೋದ ದಾಂಪತ್ಯವು ಒಂದಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಕಠಿಣವಾದಂತಹ ವ್ಯವಹಾರವನ್ನು ಸುಲಭವಾಗಿ ಮಾಡ್ಕೊಳ್ತೀರಿ. ಕೆಲವರು ಭೂ ವ್ಯವಹಾರವನ್ನು ಮಾಡ್ತೀರಿ. ಕೆಲವರು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತೀರಿ. ಒಳ್ಳೊಳ್ಳೆಯ ಹಣ್ಣು ಹಂಪಲಗಳನ್ನು ಬೆಳಿತೀರಿ. ಆತನ ಮೂಲಕವಾಗಿ ಒಳ್ಳೆಯ ಯಶಸ್ಸು ಕೀರ್ತಿ. ಜೊತೆಯಲ್ಲಿ ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಶನಿ ಮಹಾತ್ಮನು ಕುಜನ ಒಟ್ಟಿಗೆ ಬಾಧಾಧಿಪತಿಯ ಒಟ್ಟಿಗಿದ್ದಾನೆ ನಿಮ್ಮ ರಾಶಿಯಾಧಿಪತಿ. ಅದರಿಂದ ಸ್ವಲ್ಪ ಮಟ್ಟಿಗೆ ಆಘಾತ, ಆಲಸ್ಯ, ಮನಸ್ತಾಪಗಳು, ಕುಟುಂಬದ ಹಿರಿಯರಿಂದ ನಿಮಗೆ ತೊಂದರೆಗಳು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಎಲ್ಲ ದೋಷ ನಿವಾರಣೆಗಾಗಿ ಭೂವರಾನ ಅನುಗ್ರಹ ಪಡ್ಕೊಳ್ಳಿ. ಸಾಧ್ಯವಾದರೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡ್ಕೊಳ್ಳಿ. ಆಗ ನೀವಿರತಕ್ಕಂತಹ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. ಅಥವಾ ನಂಜನಗೂಡಿ ಹೋಗುವನ್ನಿ, ಒಳ್ಳೆಯದಾಗುತ್ತೆ. ನೀವು 8ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಕಪ್ಪು ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ಗೋಶಾಲೆಗೆ ಹೋಗಿ ಗೋವುಗಳಿಗೆ ಧಾನ್ಯಗಳನ್ನು ನೀಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ. ಹೇಳಿ ಕೇಳಿ ಮಂದ. ಹೀಗಾಗಿ ಇವತ್ತಿನ ದಿವಸ ಮಂದ ಬುದ್ಧಿಯನ್ನು ಕೊಡ್ತಾನೆ ಅಥವಾ ಮಂದ ಧನವನ್ನು ಉಂಟು ಮಾಡ್ತಾನೆ. ಬರಬೇಕಾದ ಹಣ ಬರೋದಿಲ್ಲ. ಸಾಕಷ್ಟು ಬರಬೇಕಿತ್ತು, ಸ್ವಲ್ಪ ಕೈಗಿಟ್ಟು ಇನ್ನೊಮ್ಮೆ ಅಂತ ಹೇಳ್ತಾರೆ. ಸ್ವಲ್ಪ ಕೈಯಲ್ಲಿಟ್ಟು ಇನ್ನೊಮ್ಮೆ ಅಂತ ಹೇಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದಲ್ಲಿ ನಾನಾ ರೀತಿಯಾದಂತಹ ಹಿಂಸೆಗಳು, ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ. ವ್ಯವಹಾರಗಳು ಸರಿಯಾಗಿ ಆಗದೆ ಪರಿತಪಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಗುರುವಿನ ಬಲ ಇದ್ದದ್ರಿಂದ ಸಂತಾನ ಯೋಗ, ಕೆಲವರಿಗೆ ವಿವಾಹ ಭಾಗ್ಯ ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬಾಭಿವೃದ್ಧಿ ಆಗುವಂತಹ ಲಕ್ಷಣಗಳೂ ಇದೆ ಕುಂಭರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ಸುಂದರಕಾಂಡವನ್ನು ಓದಿ ಅಥವಾ ಓದಿಸಿ ಆಂಜನೇಯ ದೇವರಿಗೆ ಬಾಳೆಹಣ್ಣು ಗೊನೆಯನ್ನು ಸಮರ್ಪಣೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ನೀವು ಸಹಿತವಾಗಿ 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ. ಕಪ್ಪು ಬಣ್ಣ, ಬಿಳಿ ಬಣ್ಣ, ಹಸಿರು ಬಣ್ಣ ಇವೆಲ್ಲವೂ ನಿಮಗೆ ಆಗಿ ಬರುವಂತಹ ಬಣ್ಣಗಳು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ಕುಂಭರಾಶಿಯವರಿಗೆ ಇವತ್ತಿನ ಕಾಲದರ್ಶನದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಸಾಕಷ್ಟು ಗ್ರಹಗಳು, 3 ಪಾಪ ಗ್ರಹಗಳಿದ್ದಾವೆ. ಬುಧನೂ ಸಹಿತವಾಗಿ ಇಂದಿನ ದಿವಸ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ನೀಚ ರಾಶಿಗೆ ಬಂದ್ಬಿಟ್ಟಿದ್ದಾನೆ. ಹೀಗಾಗಿ ದೈಹಿಕವಾಗಿ ಸಾಕಷ್ಟು ತೊಂದರೆ ಉಂಟಾಗ್ತದೆ. ಕೆಲವರಿಗೆ ತ್ರಿದೋಷಜನ್ಯವಾದಂತಹ ರೋಗಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಫ, ವಾತ, ಪಿತ್ತ ಈ 3
ನಿಮಗೆ ಕಾಡುವಂತಹ ಸಾಧ್ಯತೆ, ರೋಗಜನ್ಯವಾಗಿ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತೀರಿ, ವೈದ್ಯ ಶಾಲೆಗೆ ಹೋಗಬೇಕಾದಂತಹ ಸಂದರ್ಭ, ವೈದ್ಯರಿಂದ ಹಲವು ರೀತಿಯಾದಂತಹ ಮಾರ್ಗದರ್ಶನ ಇವತ್ತಿನ ದಿವಸ ಮೀನರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಆಗಿರತಕ್ಕಂತಹ ಬುಧನು ನಿಮ್ಮ ರಾಶಿಗೆ ಬಂದದ್ದರಿಂದ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಉಂಟಾದೀತು. ಆದರೆ ಕುಟುಂಬದಲ್ಲಿ ಕಲಹ ಇರ್ತದೆ. ಕುಟುಂಬದ ಹಿರಿಯವರಿಂದ ನಿಮಗೆ ಸಾಕಷ್ಟು ಬೋಧನೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮೀನರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ವಿಷ್ಣು ಸಹಸ್ರನಾಮ ಪಾರಾಯಣ, ರಾಮದೇವರಿಗೆ ತುಳಸಿ ಮಾಲಾ ಅರ್ಪಣೆ ಅಥವಾ ರಾಮತಾರಕ ಮಂತ್ರ ಜಪ ಅಥವಾ ರಾಮ ಸಹಸ್ರನಾಮ ಇತ್ಯಾದಿಗಳನ್ನ ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕು ಅಥವಾ ಈಶಾನ್ಯ ಭಾಗದ ವ್ಯವಹಾರದಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಉದ್ಯಾನವನದಲ್ಲಿ ಅಥವಾ ವಿಶೇಷವಾಗಿ ದೇವಸ್ಥಾನದಲ್ಲಿ ನಿಮಗೆ ಇವತ್ತಿನ ದಿವಸ ನೆಮ್ಮದಿ ಸಿಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 3 ಹಳದಿ ಬಣ್ಣ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಮೀನರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಇಂದು ಶನಿವಾರವಾಗಿದೆ. ಶನಿವಾರ ಎಂದಾಕ್ಷಣದಲ್ಲಿ ಶನಿದೇವರ ಆರಾಧನೆ, ಆಂಜನೇಯನ ಉಪಾಸನೆ, ಗಣಪತಿಯ ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಎಲ್ಲ ಕಷ್ಟಗಳು ಪರಿಹಾರವಾಗಿ ಗಣಪತಿ ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ 12 ರಾಶಿಯವರಿಗೆ ಶುಭವಾಗುವಂತಹ ಸಾಧ್ಯತೆ ಇದೆ. ಅಯ್ಯಪ್ಪ ದೇವರ ದರ್ಶನವು ಅಗತ್ಯವಾಗಿ ಬೇಕು. ಮಾಡಿಕೊಳ್ಳಿ, ಶುಭವಾಗ್ತದೆ. ವೀಕ್ಷಕರೇ, ಮನುಷ್ಯನ ಜೀವನದಲ್ಲಿ ಉತ್ತರಾರ್ಧದಲ್ಲಿ ಸಾಕಷ್ಟು ತೊಂದರೆ ಉಂಟಾಗುವಂತಹದ್ದಿದೆ. ಉತ್ತರಾರ್ಧ ಅಂದರೆ 60 ವರ್ಷದ ನಂತರದಲ್ಲಿ. ಆ 60 ವರ್ಷದ ನಂತರದ ಜೀವನ ಅತಿ ಕಷ್ಟದಾಯಕವಾಗಿರತಕ್ಕಂತಹದ್ದು. ಓಡಾಡ್ಲಿಕ್ಕೆ ಆಗೋದಿಲ್ಲ, ಸರಿಯಾಗಿ ಮಾತನಾಡಲಿಕ್ಕೆ ಆಗೋದಿಲ್ಲ, ಸರಿಯಾದವರು ನಿಮ್ಮ ಜೊತೆಯಲ್ಲಿ ಬೆರೆಯೋದಿಲ್ಲ, ಕುಟುಂಬದಲ್ಲಿ ನಾನಾ ರೀತಿಯಂತಹ ಕಿರಿಕಿರಿ, ಮಕ್ಕಳು ಮೊಮ್ಮಕ್ಕಳಿಂದಲೇ ತೊಂದರೆ ಉಂಟಾಗುವಂತಹದ್ದು ಇತ್ಯಾದಿಗಳೆಲ್ಲ ಜರುಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಮುಂದಿನ ಜೀವನದ ಸಕಲ ದೋಷ ನಿವಾರಣೆಗಾಗಿ ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡಿಸಿಕೊಂಡಾಗ ಮುಂದೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಷಷ್ಠಿ ಪೂರ್ತಿ ಶಾಂತಿ. ಈ ಸಂದರ್ಭದಲ್ಲಿ ಉಗ್ರ ಹೇಳುವಂತಹ ಒಂದು ಮೃತ್ಯು ದೇಹವನ್ನು ಸೇರ್ತಾನೆ. ಉಗ್ರ ರಥ ಎಂದರೆ ಇಲ್ಲಿ ಶರೀರದ ಮೇಲೆ ಉಗ್ರ ಹೇಳುವಂತಹ ಮೃತ್ಯುವಿನ ದಾಳಿ. ಅದನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ನವಗ್ರಹ ಶಾಂತಿಯನ್ನ, ಮೃತ್ಯುಂಜಯ ಶಾಂತಿಯನ್ನ, ಮಾರ್ಕಾಂಡೇಯ ಹೋಮವನ್ನ ಇದೆಲ್ಲವನ್ನು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು. ಎಷ್ಟೋ ಜನರಿಗೆ ಇದನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಸಿಗುವುದಿಲ್ಲ, ಮನೆಯಲ್ಲಿ ಆಗಲ್ಲ, ಮನೆಯವರು ಒಪ್ಪಲ್ಲ. ಇಂತಹ ಸನ್ನಿವೇಶ ಇದ್ದಲ್ಲಿ ನಾವು ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡಿಸ್ತಾ ಇದ್ದೇವೆ. ತಮಗೇನಾದರೂ ಅಪೇಕ್ಷೆ ಇದ್ದಲ್ಲಿ ಆನ್ಲೈನ್ ಮೂಲಕವಾಗಿ ಆಗಲಿ ಅಥವಾ ನೇರವಾಗಿ ಆಗಲಿ ನೀವು ಬುಕ್ ಮಾಡ್ಕೊಳ್ಬೋದು. ಯಾವಾಗ, ಎಂದು, ಎಲ್ಲಿ ಹೇಳುವಂತಹದ್ದನ್ನು ತಿಳಿಸ್ತೇನೆ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಕೆಳಭಾಗದಲ್ಲಿ ನಮ್ಮ ನಂಬರ್ ಬರ್ತಾ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ನಮ್ಮೊಂದಿಗೆ ಸಂಪರ್ಕವನ್ನು ಮಾಡಿ. ಅದಕ್ಕೋಸ್ಕರವಾಗಿ ನಿಮಗಾಗಿ ಮೊಬೈಲ್ ನಂಬರ್. ಶುಭವಾಗಲಿ.